ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಕ್ಕಳಿಗೆ ಬರುವಂತಹ ಶೀತ ಕೆಮ್ಮಿಗೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಚಿಟಿಕೆಯಷ್ಟು ಶುಂಠಿ ತಗೊಂಡಿದ್ದೀನಿ, 1-2 ಕಾಳು ಮೆಣಸನ್ನು ತಗೊಂಡಿದ್ದೀನಿ, ಒಂದು ಇಲ್ಕ್ ಬೆಳ್ಳುಳ್ಳಿನ ತಗೊಂಡಿದ್ದೀನಿ. ಇದು ನಾಟಿ ಬೆಳ್ಳುಳ್ಳಿ ಆದರೆ ಚೆನ್ನಾಗಿರುತ್ತೆ. 3-4 ತುಳಸಿ ಪತ್ರೆನ ಹಾಕ್ಕೊಂಡಿದ್ದೀನಿ, ಒಂದು ವೀಳ್ಯದೆಲೆನ ಹಾಕ್ಕೊಂಡಿದ್ದೀನಿ, ಒಂದು ದೊಡ್ಡ ಪತ್ರೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಸೇರಿಸ್ಕೊಂಡಿದ್ದೀನಿ. ಇವನ್ನೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಜಜ್ಕೋಬೇಕು. ಇದಕ್ಕೆ ಯಾವುದೇ ಥರ ನೀರನ್ನ ಆ್ಯಡ್ ಮಾಡಬಾರ್ದು. ಇದರಿಂದನೇ ರಸನ ನಾವು ತಕ್ಕೋಬೇಕು. ಚೆನ್ನಾಗಿ ಪೇಸ್ಟ್ ಆದಮೇಲೆ ಅದನ್ನು ಒಂದು ಲೋಟದಲ್ಲಿ ಆ ರಸನ ಹಿಂಡ್ಕೋಬೇಕು. ಇದಕ್ಕೆ ಒಂದು 1/4 ಸ್ಪೂನಷ್ಟು ಜೇನುತುಪ್ಪನ ಸೇರಿಸಿ ಮಿಕ್ಸ್ ಮಾಡಿದ್ರೆ ನಮ್ಮ ಹೋಮ್ ರೆಮಿಡಿ ರೆಡಿ ಆಗುತ್ತೆ. ಇದನ್ನು ನಾನು ನನ್ನ ಮಗಗೆ ಶೀತ ಕೆಮ್ಮು ಆದಾಗ ಬೆಳಗ್ಗೆ ಮತ್ತು ರಾತ್ರಿ 2 ಟೈಮ್ಸ್ ಕೊಡ್ತೀನಿ. ನೋಡಿ, ನನ್ನ ಮಗುಗೆ ನಾನು ಕೊಡ್ತಾ ಇದ್ದೀನಿ. ಇದು ಯಾವುದೇ ತರಹ ಅಷ್ಟೊಂದು ಖಾರ ಇರಲ್ಲ. ಯಾಕೆ ಅಂದರೆ ನಾವು ಜೇನುತುಪ್ಪ ಹಾಕಿರ್ತೀವಲ್ಲ, ಮಕ್ಕಳು ಆರಾಮಾಗಿ ಕುಡಿಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.